ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುತ್ತಾರೆ ಸಂತ ಅನ್ನ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳು. ಸಂತ ಅನ್ನರ ಡಿಇಎಲ್ಇಡಿ ವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳಾದ ನಾವು ಪ್ರಸ್ತುತಪಡಿಸುವ ವೈವಿಧ್ಯಮಯ ಕಾರ್ಯಕ್ರಮ ಕಲಾ ಸಂಜೆ. ಇದಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸರ್ವ ಶ್ರೋತೃ ವೃಂದಕ್ಕೆ ವಂದನೆಗಳು. ಮೊದಲಿಗೆ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ರಚಿಸಿರುವ ಕನ್ನಡ ನಾಡರಾಣಿ ಕವಿತೆಗೆ ದನಿಯಾಗುವವರು ಈ ನಮ್ಮ ವಿದ್ಯಾರ್ಥಿಗಳು. ಶೂರರ ಕಣಿ ಏಳು, ಶೂರರ ರಾಣಿ ಏಳು, ತೀರದ ವೀರ ರಸದ ವಾಣಿ ಏಳು. ಶೂರರ ಕಣಿ ಏಳು, ಶೂರರ ರಾಣಿ ಏಳು, ತೀರದ ವೀರ ರಸದ ವಾಣಿ ಏಳು. ಮೀರಿದ ಜಾಗಿ ಏಳು ಈ ಸ್ಥಿತಿಗಾಣಿ ಏಳು, ಮೀರಿದ ಜಾಗಿ ಏಳು ಈ ಸ್ಥಿತಿಗಾಣಿ ಏಳು. ವರದ ಪಾಣಿ ಏಳು, ನೀ ಏಳು ಏಳು. ಶೂರರ ಕಣಿ ಏಳು, ಶೂರರ ರಾಣಿ ಏಳು, ತೀರದ ವೀರ ರಸದ ವಾಣಿ. ಶೂರ ಪುರುಷರ ಕೊನೆಯು ವೀರ, ಕವಿಗಳ ಕೊನೆಯು ಬೀರು, ತನವೆಂಬ ಶಲ್ಯಕ್ಕೆ ಮೊನೆಯು. ಶೂರ ಪುರುಷರ ಕೊನೆಯು ವೀರ, ಕವಿಗಳ ಕೊನೆಯು ಬೀರು, ತನವೆಂಬ ಶಲ್ಯಕ್ಕೆ ಮೊನೆಯು. ಧೀರ ಸತಿಯರ ತೆನೆಯು ವೀರ ರಸಗಳ ಸೊನೆಯು, ಧೀರ ಸತಿಯರ ತೆನೆಯು ವೀರ ರಸಗಳ ಸೊನೆಯು. ಈ ರೀತಿ ನಿನ್ನ ಮನೆಯು ಏಳು, ನೀ ಏಳು ಏಳು. ಶೂರರ ಕಣಿ ಏಳು, ಶೂರರ ರಾಣಿ ಏಳು, ತೀರದ ವೀರ ರಸದ ವಾಣಿ. ಸತ್ತಿರುವುದೆಡೆ ಸೇರು, ಸತ್ತಿರುವ ವಿಷ ಹೀರು, ಬತ್ತಿರುವುದಮೃತ ಝರಿ ಮತ್ತೆ ತೋರು. ಸತ್ತಿರುವುದೆಡೆ ಸೇರು, ಸುತ್ತಿರುವ ವಿಷ ಹೀರು, ಬತ್ತಿರುವುದಮೃತ ಝರಿ ಮತ್ತೆ ತೋರು. ಸತ್ತುಳ್ಳ ನೂರಾರು ಬಿತ್ತುಗಳ ಸೀನೂರು, ಸತ್ತುಳ್ಳ ನೂರಾರು ಬಿತ್ತುಗಳ ಸೀನೂರು, ಕಿತ್ತು ಭಯ ಬಿಟ್ಟ ಬೇರು ಏಳು, ನೀ ಏಳು ಏಳು. ಶೂರರ ಕಣಿ ಏಳು, ಶೂರರ ರಾಣಿ ಏಳು, ತೀರದ ವೀರ ರಸದ ವಾಣಿ. ಅಂದಿನಂತಹ ಧನವು, ಅಂದಿನಂತಹ ಧನವು, ಅಂದಿನಂತವರ ಹಿರಿದಾದ ಮನವು. ಅಂದಿನಂತಹ ಧನವು, ಅಂದಿನಂತಹ ಧನವು, ಅಂದಿನಂತವರ ಹಿರಿದಾದ ಮನವು. ಅಂದೇ ಅಂದಿನ ತನವು ಚಂದದಾಟಕ್ಕೆ ಅನುವು, ಅಂದೇ ಅಂದಿನ ತನವು ಚಂದದಾಟಕ್ಕೆ ಅನುವು ಎಂದು ತಂದೀತು ದೀನವು ಏಳು, ನೀ ಏಳು ಏಳು. ಶೂರರ ಕಣಿ ಏಳು, ಶೂರರ ರಾಣಿ ಏಳು, ತೀರದ ವೀರ ರಸದ ವಾಣಿ ಏಳು. ಮೀರಿದ ಜಾಗಿ ಏಳು ಈ ಸ್ಥಿತಿಗಾಣಿ ಏಳು, ಮೀರಿದ ಜಾಗಿ ಏಳು ಈ ಸ್ಥಿತಿಗಾಣಿ ಏಳು. ವರದ ಪಾಣಿ ಏಳು, ನೀ ಏಳು ಏಳು, ನೀ ಏಳು ಏಳು, ನೀ ಏಳು. ಭಾಷಾ ವೈವಿಧ್ಯತೆ ಭಾವೈಕ್ಯತೆ ಎಂಬ ವಿಷಯದ ಕುರಿತು ಭಾಷಣ. ರಚನೆ ಶ್ರೀಮತಿ ಅಕ್ಷತಾಕ್ಕೆ. ಓದುವವರು ಕುಮಾರಿ ನಿಶ್ವಿತಾ. ಭಾಷೆ ಎಂದರೇನು ಎಂಬುದನ್ನು ಸೂತ್ರಬದ್ಧವಾಗಿ ವ್ಯಾಖ್ಯಾನಿಸುವುದು ಸುಲಭವಲ್ಲ. ಎಫ್ ಡಿ ಸೋಸಿಯೆ
ಎಂಬ ಭಾಷಾವಿಜ್ಞಾನಿ ಮಾನವನು ತನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸುವುದಕ್ಕಾಗಿ ರೂಢಿಸಿಕೊಂಡಿರುವ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದು ಹೇಳಿದರೆ, ಎಡ್ವರ್ಡ್ ಸುಪೀರನು ಮನುಷ್ಯನಿಗೆ ಮಾತ್ರ ವಿಶಿಷ್ಟವಾಗಿ ಲಭಿಸಿರುವ ಸಹಜ ಪ್ರವೃತ್ತಿಯಲ್ಲದ ಸಾಂಸ್ಕೃತಿಕ ಕ್ರಿಯೆ ಎಂದು ಹೇಳಿ, ಇದು ಮುಖ್ಯವಾಗಿ ನಮ್ಮ ಭಾವನೆ, ಅಭಿಪ್ರಾಯ ಹಾಗೂ ಇಚ್ಛೆಗಳನ್ನು ಇತರರಿಗೆ ತಿಳಿಸುವುದಕ್ಕಾಗಿ ಇದ್ದು, ಅದರಲ್ಲಿ ಐಚ್ಛಿಕ ಧ್ವನಿ, ಸಂಕೇತಗಳ ಉಚ್ಚಾರ ವ್ಯವಸ್ಥಿತವಾದ ರೀತಿಯಲ್ಲಿ ಒಳಗೊಂಡಿರುತ್ತದೆ ಎನ್ನುತ್ತಾರೆ. ಭಾಷೆ ಒಂದು ಕಟ್ಟಡವಿದ್ದಂತೆ. ಕಟ್ಟಡ ಕಟ್ಟಲು ಒಂದು ವ್ಯವಸ್ಥಿತವಾದ ಕ್ರಮ ಇರುತ್ತದೆ. ಒಂದು ಮನೆಯನ್ನು ಯೋಜನೆಯಂತೆ ಅದಕ್ಕೆ ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಮಣ್ಣು, ಸಿಮೆಂಟ್, ಇಟ್ಟಿಗೆ, ಮರಮಟ್ಟು ಇತ್ಯಾದಿ ಬೇಕಾಗುತ್ತದೆ. ಅವೆಲ್ಲವನ್ನು ವಿಶಿಷ್ಟ ರೀತಿಯಲ್ಲಿ ಬಳಸಿ ಸೌಧವನ್ನು ನಿರ್ಮಿಸಲಾಗುತ್ತದೆ. ಹಾಗೆಯೇ ಭಾಷೆಯು ಕೂಡ ಧ್ವನಿ, ಸಂಕೇತ, ಶಬ್ದ, ಅರ್ಥ, ವಾಕ್ಯ ಮುಂತಾದವುಗಳಿಂದ ಕೂಡಿಕೊಂಡು ವ್ಯವಸ್ಥಿತವಾದ ರೀತಿಯಲ್ಲಿ ಬಳಕೆಗೊಂಡಿರುತ್ತದೆ. ಒಂದೊಂದು ಭಾಷೆಗೂ ತನ್ನದೇ ಆದ ವ್ಯವಸ್ಥೆ, ಕ್ರಮ ಇರುತ್ತದೆ. ಆನುವಂಶಿಕವಾಗಿ ಒಂದೇ ವರ್ಗಕ್ಕೆ ಸೇರುವ ಬೇರೆ ಬೇರೆ ಭಾಷೆಗಳಲ್ಲಿ ವ್ಯವಸ್ಥೆ ಮೂಲಭೂತ ಅಂಶಗಳಲ್ಲಿ ಹೋಲುತ್ತಿರುತ್ತದೆ. ಭಿನ್ನ ವರ್ಗಕ್ಕೆ ಸೇರುವ ಭಾಷೆಗಳಲ್ಲಿ ವ್ಯವಸ್ಥೆ ಬೇರೆ ಬೇರೆಯಾಗಿರುತ್ತದೆ. ಧ್ವನಿ ಮತ್ತು ವರ್ಣ ವ್ಯವಸ್ಥೆಯನ್ನೇ ಉದಾಹರಣೆಗಾಗಿ ಎತ್ತಿಕೊಂಡರೆ, ದ್ರಾವಿಡ ವರ್ಗದ ಭಾಷೆಗಳಲ್ಲಿ ಮಹಾಪ್ರಾಣಗಳು, ಶ, ಕ್ಷ, ಜ್ಞ, ವಿಸರ್ಗ ಮುಂತಾದ ವರ್ಣಗಳು ಇಲ್ಲ. ಆದರೆ ಇತ್ತೀಚೆಗೆ ಕನ್ನಡ, ತೆಲುಗು ಮೊದಲಾದ ಭಾಷೆಗಳು ಅವುಗಳಲ್ಲಿ ಕೆಲವನ್ನು ರೂಢಿಸಿಕೊಳ್ಳುತ್ತಿವೆ. ಭಾವೈಕ್ಯತೆ ಎಂಬ ಪದಪ್ರಯೋಗ ಬಳಕೆಯಲ್ಲಿ ಬಂದದ್ದು ಈ 30 ವರ್ಷಗಳ ಹಿಂದೆ 1963ರಲ್ಲಿ ಮತ್ತು 1965ರಲ್ಲಿ ಹಠಾತ್ತನೆ ನೆರೆಯ ರಾಷ್ಟ್ರಗಳಿಂದ ಚೀನಾ ಮತ್ತು ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಮಾಡಿದ ದಾಳಿಗಳ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ನಂಬಿಕೆ ಮತ್ತು ರೀತಿಗಳನ್ನು ಅನುಸರಿಸುವ ನಾವು ರಾಷ್ಟ್ರದ ರಕ್ಷಣೆಗಾಗಿ ಪ್ರಾಂತೀಯ ಮತ್ತು ಕೋಮು ಭೇದ ಭಾವಗಳನ್ನು ಮರೆತು ಒಗ್ಗೂಡಿದೆವು. ದೇಶಕ್ಕೆ ಗಂಡಾಂತರ ಒದಗಿದಾಗ ಮಾತ್ರ ಒಗ್ಗೂಡುವುದು ಮತ್ತು ಅಪಾಯ ನಿವಾರಿಸಲ್ಪಟ್ಟಾಗ ಮತ್ತೆ ಹಳೆಯ ಜಾಡಿನಲ್ಲೇ ಸಾಗುವುದು ನಮ್ಮ ಅಭ್ಯಾಸವಾಗಿ ಹೋಗಿ ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಭೌತಿಕವಾಗಿ ಕಲೆತರೆ ಸಾಲದು. ಭಾವನಾತ್ಮಕವಾಗಿಯೂ ನಮ್ಮಲ್ಲಿ ಹೊಂದಾಣಿಕೆ ಇರಬೇಕಾದುದು ಅಗತ್ಯವೆಂಬ ವಿಚಾರ ಹೊರಹೊಮ್ಮಿತು. ಆಗ ಭಾವನಾತ್ಮಕ ಐಕ್ಯತೆ ಎಂಬ ನುಡಿಗಟ್ಟು ಮತ್ತು ಅದರ ವ್ಯಾಖ್ಯೆಯನ್ನು ದೇಶದ ಎಲ್ಲ ಭಾಷೆಗಳಿಗೂ ಅನುವಾದಿಸಿ, ಭಾವೈಕ್ಯತೆ ಎಂಬುದರ ಅರ್ಥ, ಅದರ ಅಗತ್ಯತೆ ಮತ್ತು ಅನುಸರಣೆಗಳನ್ನು ಜನರಿಗೆ ಮನದಟ್ಟು ಮಾಡಿಕೊಡಲಾಯಿತು. ಭಾಷೆ ಮತ್ತು ಸಂಸ್ಕೃತಿಗೆ ಭಾರತದಲ್ಲಿ ಉಜ್ವಲವಾದ ಸ್ಥಾನವಿದೆ. 1000 ವರ್ಷಕ್ಕೂ ಮಿಗಿಲಾದ ಇತಿಹಾಸ ಹೊಂದಿರುವ ಶ್ರೀಮಂತವಾದ ವಿಶಿಷ್ಟವಾದ ಸಂಸ್ಕೃತಿ ಎಲ್ಲ ಭಾಷೆಗೂ ಇದೆ. ಇಂತಹ ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವದಿಂದ ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಬಾಲ್ಯದಿಂದಲೇ ನಮ್ಮ ವಿದ್ಯಾರ್ಥಿಗಳು ಅನ್ಯ ಭಾಷೆ, ಅನ್ಯ ಧರ್ಮ ದ್ವೇಷಿಗಳಾಗದೆ ಸಮರಸದಿಂದ ಬಾಳಬೇಕು. ಜಾತಿ, ಧರ್ಮ, ಭಾಷೆ, ಪ್ರಾಂತ ಭೇದಗಳಿದ್ದರೂ ಈ ಎಲ್ಲ ಮನಿಗಳು ರಾಷ್ಟ್ರೀಯತೆ ಎಂಬ ದಾರದಿಂದ ಪೂಣಿಸಲ್ಪಟ್ಟಿವೆ ಎಂದರಿಯಬೇಕು. ಭಾರತದಲ್ಲಿ ವಾಸಿಸುವವರೆಲ್ಲ ಭಾರತಾಂಬೆಯ ಮಕ್ಕಳು, ಸೋದರ ಸೋದರಿಯರು ಎಂಬ ಏಕತೆಯ ಮಂತ್ರವನ್ನು ಜಪಿಸುತ್ತಾ ರಾಷ್ಟ್ರದ ಪ್ರಗತಿಗೆ ದುಡಿಯಬೇಕು. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಸಂತ ಶಿಶುನಾಳ ಶರೀಫರ ಗೀತೆ ಈಗ ಸಮೂಹ ಕಂಠದಲ್ಲಿ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ
ಕಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ನೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದಾಗಿರುವ ಅಣ್ಣನನ್ನೇ ಮಣಿಯು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯ ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯ ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ 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 ತಂಗಿ ಕೊಡಗನ ಕೋಳಿ ನುಂಗಿತ್ತ. ಇನ್ನು ಮುಂದೆ ಸ್ವರಚಿತ ಕವನ ವಾಚನ ಕುಮಾರಿ ಸರಸ್ವತಿ ಇವರಿಂದ. ಕವನದ ಶೀರ್ಷಿಕೆ ಮಗಳು. ಜನಿಸಿ ತಾಯಿಯ ಮಡಿಲು ಸೇರುವವಳು, ಕಾಲ್ಗೆಜ್ಜೆ ಧರಿಸಿ ಖುಷಿಯಿಂದ ನಗುವವಳು, ಅಪ್ಪನ ಮಮತೆಯ ಮಗಳಾಗಿ ಇರುವವಳು, ಬಾಲ್ಯವ ಮುಗಿಸಿ ಹದಿಹರೆಯಕ್ಕೆ ಬೆಳೆದವಳು, ತಂಗಿ ತಮ್ಮನಿಗೆ ತಾಯಿಯ ರೂಪದವಳು, ತಾಯಿಯ ಪ್ರತಿ ನೋವಿಗೆ ಸ್ಪಂದಿಸುವವಳು, ಮನೆಯ ಜವಾಬ್ದಾರಿಯನ್ನು ತನ್ನ ಹೆಗಲೇರಿಸಿಕೊಂಡವಳು, ಮನೆಯವರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರಧಾರಿಯಾಗಿರುವವಳು, ನೋವಿನಲ್ಲೂ ಕೂಡ ನಗು ನಗುತ್ತ ಪರರ ನಗಿಸುವವಳು, ನೋವಿನಲ್ಲೂ ಕೂಡ ನಗು ನಗುತ್ತ ಪರರ ನಗಿಸುವವಳು. ಶ್ರೀಯುತ NS ಲಕ್ಷ್ಮೀನಾರಾಯಣ ಭಟ್ಟರ ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಈ ಗೀತೆ ಈಗ ಪ್ರಶಿಕ್ಷಣಾರ್ಥಿಗಳ ಒಕ್ಕೊರಲಿನಿಂದ. ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಕರೆಯುವೆ ಕೈ ಬೀಸಿ, ಬತ್ತಿರೆದೆಯಲ್ಲಿ ಬೆಳೆಯಿರಿ ಹಸಿರನ್ನು ಪ್ರೀತಿಯ ಮಳೆ ಸುರಿಸಿ, ಪ್ರೀತಿಯ ಮಳೆ ಸುರಿಸಿ, ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೊಳು ಮೀಯುವ ಮುಗಿಲಿನಲಿ, ಬನ್ನಿ ಸಂಜೆ ಹೊಂಬಿಸಿಲಿನ ಹೊಳೆಯೊಳು ಮೀಯುವ ಮುಗಿಲಿನಲಿ, ತವರಿನೆಡೆಗೆ ತಂಪೆರೆಯುವ ಮೇಘದ ಪ್ರೀತಿಯ ಧಾರೆಯಲಿ, ಪ್ರೀತಿಯ ಧಾರೆಯಲಿ, ಲೋಕಕ್ಕೆ ಹೊದಿಸಿದ ಕರಿತೆರೆ ಸರಿಸುವ ಅರುಣೋದಯದಲ್ಲಿ, ಲೋಕಕ್ಕೆ ಹೊದಿಸಿದ ಕರಿತೆರೆ ಸರಿಸುವ ಅರುಣೋದಯದಲ್ಲಿ, ಪಕ್ಷಕ್ಕೊಮ್ಮೆ ಬಿಳಿ ಪತ್ತಲ ನೇಯುವ ಹುಣ್ಣಿಮೆ ಹಸ್ತದಲ್ಲಿ, ಹುಣ್ಣಿಮೆ ಹಸ್ತದಲ್ಲಿ, ಬನ್ನಿ ಬನ್ನಿ ನನ್ನೆದೆಯ ಬಯಲಿದು ಬಿತ್ತದ ಕನ್ನೆನೆಲ, ಬನ್ನಿ ಬನ್ನಿ ನನ್ನೆದೆಯ ಬಯಲಿದು ಬಿತ್ತದ ಕನ್ನೆನೆಲ, ಬೆಳೆಯಿರಿ ಇಲ್ಲಿ ಬಗೆ ಬಗೆ ತೆನೆಯ ನಮಿಸುವೆ ನೂರು ಸಲ, ನಮಿಸುವೆ ನೂರು ಸಲ, ನಮಿಸುವೆ ನೂರು ಸಲ, ನಮಿಸುವೆ ನೂರು ಸಲ. ಈಗೊಂದು ಪುಟ್ಟ ಸಂಭಾಷಣೆ. ಅಳಿಯುತ್ತಿರುವ ಗ್ರಾಮೀಣ ಸಂಸ್ಕೃತಿ ಉಳಿಸುವ ಮಾರ್ಗೋಪಾಯಗಳು. ಇದರ ನಿರ್ವಹಣೆ ಕುಮಾರಿ ಹರ್ಷಿತಾ ಡಿಸೋಜ. ಇವರೊಂದಿಗೆ ಪಾಲ್ಗೊಳ್ಳುವವರು ಕುಮಾರಿ ಚೈತ್ರ, ಶ್ರೀಮತಿ ಉಮಾ, ಕುಮಾರಿ ಫಿಯೋನಾ. ಆತ್ಮೀಯರೇ, ಅಳಿಯುತ್ತಿರುವ ಗ್ರಾಮೀಣ ಸಂಸ್ಕೃತಿ ಉಳಿಸುವ ಮಾರ್ಗೋಪಾಯಗಳು ಎಂಬ ವಿಷಯದ ಕುರಿತು
ನಾವು ಒಂದಿಷ್ಟು ಈ ಕೆಲವು ಹೊತ್ತು ನಮ್ಮ ಗೆಳತಿಯರೊಂದಿಗೆ ಸಂಭಾಷಣೆ ಮಾಡಲಿದ್ದೇವೆ. ನಾನು ಹರ್ಷಿತಾ ಡಿಸೋಜ, ನನ್ನೊಡನೆ ಚೈತ್ರ, ಉಮಾ, ಫಿಯೋನಾ. ನಾವೆಲ್ಲರೂ ಪ್ರಶಿಕ್ಷಣಾರ್ಥಿಗಳು, ಅರ್ಥಾತ್ ಭಾವಿ ಶಿಕ್ಷಕಿಯರು. ಸದ್ಯ ನೇರವಾಗಿ ವಿಚಾರಕ್ಕೆ ಬರುತ್ತಿದ್ದೇನೆ. ನನಗೆ ತಿಳಿದಂತೆ ನಿಜ ಹೇಳಬೇಕೆಂದರೆ ಗ್ರಾಮೀಣ ಪ್ರದೇಶ ನಮ್ಮ ದೇಶದ ಆತ್ಮ. ಜನಸಂಖ್ಯೆಯಲ್ಲಿ 60% ಹೆಚ್ಚು ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. 2011 ಜನಗಣತಿಯ ಪ್ರಕಾರ ಈ ದೇಶದ ಹಳ್ಳಿಗಳ ಒಟ್ಟು ಸಂಖ್ಯೆ 6,49,481. ಭಾರತದ ಗ್ರಾಮೀಣ ಪ್ರದೇಶದ ಜನರು ಕೃಷಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಹೀಗಾಗಿ ಭಾರತೀಯ ಹಳ್ಳಿಗಳಲ್ಲಿನ ಜನರ ಜೀವನವನ್ನು ಗ್ರಾಮೀಣ ಜೀವನೆಂದು ಕರೆಯಲಾಗುತ್ತದೆ. ಭಾರತೀಯ ಗ್ರಾಮೀಣ ಪ್ರದೇಶದ ಜೀವನವು ನಗರ ಪ್ರದೇಶದಲ್ಲಿ ಬೆಳೆಯುವ ಜೀವನಕ್ಕಿಂತ ಭಿನ್ನವಾಗಿದೆ. ಹಾಗಾದರೆ ಗ್ರಾಮೀಣ ಸಂಸ್ಕೃತಿ ಎಂದರೇನು? ಗ್ರಾಮೀಣ ಪ್ರದೇಶದಲ್ಲಿರುವ ನಡೆ, ನುಡಿ, ಆಚರಣೆ, ಸಂಪ್ರದಾಯಗಳೆಲ್ಲವನ್ನು ಒಟ್ಟಾಗಿ ಸಂಸ್ಕೃತಿ ಎನ್ನಲಾಗುತ್ತದೆ. ಇತ್ತೀಚೆಗೆ ನಗರ ಪ್ರದೇಶದಲ್ಲಿರುವ ಜನರು ಗ್ರಾಮೀಣ ಬದುಕಿನತ್ತ ಆಕರ್ಷಣೆಗೆ ಒಳಗಾಗುತ್ತಾರೆಂದು ಅನಿಸುತ್ತದೆಯೇ ಉಮಾರವರೇ? ಹೌದು, ಕೃಷಿ ಭೂಮಿಗಳು, ಬಯಲು ಪ್ರದೇಶಗಳು ಮತ್ತು ಹಳ್ಳಿಗಾಡಿನ ಜೀವನ ಶೈಲಿಯ ಗ್ರಾಮೀಣ ಪ್ರದೇಶವನ್ನು ಹೆಚ್ಚು ರಮಣೀಯ ಮತ್ತು ಶಾಂತಿಯುತವಾಗಿಸುತ್ತದೆ. ಮೆಟ್ರೋಪಾಲಿಟನ್ ಪ್ರದೇಶಗಳಲ್ಲಿ ವಾಸಿಸುವ ಜನರು ಆಗಾಗ ರಜಾದಿನಗಳಲ್ಲಿ ಅಂತಹ ರಮಣೀಯ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗುತ್ತಾರೆ. ಅವರು ಅಲ್ಲಿನ ಸಂಸ್ಕೃತಿಯನ್ನು ನೋಡಿ ಹೋಗುತ್ತಿದ್ದಾರೋ ಅಥವಾ ಪ್ರದೇಶ ನೋಡಿ ಹೋಗುತ್ತಿದ್ದಾರೋ? ಅದೇ ನನ್ನ ಪ್ರಶ್ನೆ. ಗ್ರಾಮೀಣ ಪ್ರದೇಶದ ಜನರ ಜೀವನವು ನಗರವಾಸಿಗಳ ಜೀವನ ಶೈಲಿಗಿಂತ ಭಿನ್ನತೆ ಹೊಂದಿದೆಯೇ ಚೈತ್ರರವರೇ? ಹೌದು, ನಗರಗಳಿಗಿಂತ ಭಿನ್ನವಾಗಿ ಗ್ರಾಮೀಣ ಜನರು ತಮ್ಮ ಜೀವನವನ್ನು ಏಕಾಂತವಾಗಿ ಬದುಕುವುದಿಲ್ಲ. ಅವರು ಒಟ್ಟಿಗೆ ಆ ಪ್ರದೇಶದ ಬೇರೆ ಬೇರೆ ಜನರೊಂದಿಗೆ ಬೆರೆಯುತ್ತಾರೆ, ಆನಂದಿಸುತ್ತಾರೆ, ಒಂದು ಕುಟುಂಬದಂತೆ ಬದುಕುತ್ತಾರೆ, ಬೇರೆ ಬೇರೆ ಸಂಸ್ಕೃತಿಗಳೊಡನೆಯೂ ಒಂದಾಗುತ್ತಾರೆ. ನೀವು ಹೇಳುವುದು ಸರಿ. ಅಲ್ಲಿ ಜನರು ಒಂದುಗೂಡಿ ಬಾಳುವಿಕೆಯಲ್ಲಿಯೇ ಒಂದು ಐಕ್ಯತಾ ಸಂಸ್ಕೃತಿಯನ್ನು ಕಾಣುತ್ತಿದ್ದೇವೆ ಎಂದೆನಿಸುವುದಿಲ್ಲವೇ? ಖಂಡಿತ. ಹಾಗೆ ಗ್ರಾಮೀಣ ಪ್ರದೇಶಗಳು ಇಂದು ಬದಲಾಗುತ್ತಿರುವ ವಿದ್ಯಮಾನಕ್ಕೆ ತಕ್ಕಂತೆ ನಗರೀಕರಣಕ್ಕೆ ಒಳಗಾಗುತ್ತಿದೆ. ಗ್ರಾಮೀಣ ಸಂಸ್ಕೃತಿಯು ಅಳಿವಿನಂಚಿಗೆ ಸಾಗುತ್ತಿದೆ. ಹಾಗಾದರೆ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು? ಮೊದಲಿಗೆ ನಾವು, ಅಂದರೆ ಭಾವಿ ಶಿಕ್ಷಕಿಯರು, ನಮ್ಮ ಕೈಗೆಳಗೆ ಬರುವ ಮಕ್ಕಳಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕು. ಭಾಷೆ, ಭಾವ, ಸಂಸ್ಕೃತಿಗಳೆಲ್ಲವೂ ಒಂದು ಸರದ ಮನೆಗಳಿದ್ದಂತೆ. ಎಷ್ಟೇ ಆಧುನಿಕತೆ ಈ ದೇಶಕ್ಕೆ ಒದಗಿದರೂ ಅವುಗಳನ್ನು ಗಟ್ಟಿಗೊಳಿಸುವ ತಯಾರಿ ಮನೆ ಮನೆಗಳಲ್ಲಿಯೂ ನಡೆಯಬೇಕು. ಮಾಧ್ಯಮಗಳಲ್ಲಿ ಬರುವ ಇವುಗಳ ಕುರಿತಾದ ಸಾಂಸ್ಕೃತಿಕ ಜ್ಞಾನವನ್ನು ಹೆಚ್ಚು ಹೆಚ್ಚು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಇದಕ್ಕೆ ಶಿಕ್ಷಣವೂ ಕಾರಣವಾಗಿದೆ. ತನ್ಮೂಲಕ ಸಂಸ್ಕೃತಿಯ ಉಳಿವಿನತ್ತ ಸತತ ಪ್ರಯತ್ನಿಸಬೇಕು. ಆಗಲೇ ಗ್ರಾಮೀಣ ಸಂಸ್ಕೃತಿ ಮುಂದಿನ ತಲೆಮಾರಿಗೂ ವರ್ಗಾವಣೆ ಆಗುತ್ತದೆ. ಅವುಗಳೇ ನಮ್ಮ ಜನಜೀವನದ ತಾಯಿ ಬೇರಲ್ಲವೇ? ಹೌದು ಹೌದು. ಚರ್ಚೆಯಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಕುಮಾರಿ ಅಜ್ಮೀನಾ ಇವರಿಂದ ಹಗುರವಾದ ಮನ. ಸಣ್ಣ ಕತೆ ವಾಚನ. ಆ ಊರು ಸುಂದರಾಪುರ. ಅಲ್ಲಿ ಒಂದು ಸುಂದರವಾದ ಸಂಸಾರವಿತ್ತು. ಆ ಸಂಸಾರದಲ್ಲಿ ತಂದೆ, ತಾಯಿ ಹಾಗೂ 5 ಜನ ಮಕ್ಕಳಿದ್ದರು. 4 ಹೆಣ್ಣು ಮಕ್ಕಳು ಹಾಗೂ ಕೊನೆಯದಾಗಿ ಒಬ್ಬ ಗಂಡು ಮಗ. 4 ಹೆಣ್ಣು ಮಕ್ಕಳಿದ್ದ ಕಾರಣ ಮೊದಲನೇ ಮಗಳಿಗೆ 13 ವರ್ಷ ದಾಟಿದ ಕೂಡಲೇ ಕುಟುಂಬದವರು ಮದುವೆ ಮಾತುಕತೆಯಾಡಲು ಶುರು ಮಾಡಿದರು. ಮೊದಲನೇ ಆಕೆ ಸುಂದರವಾಗಿದ್ದ ಕಾರಣ ಅವಳಿಗೆ ಒಳ್ಳೆಯ ಮನೆತನದಿಂದ ಸಂಬಂಧ ಕುದುರಿ ಮದುವೆ ಮಾಡಿಕೊಟ್ಟರು. ಹಾಗೆ ಎರಡನೇ ಮಗಳು ಸುರುಕಾಗಿದ್ದಳು ಹೊರತು ಅಷ್ಟೇನು ಸುಂದರವಾಗಿರಲಿಲ್ಲ. ಆದುದರಿಂದ ಮದುವೆ ಮಾಡಿಕೊಳ್ಳಲು ಸಂಬಂಧವೇ ಬರುತ್ತಿರಲಿಲ್ಲ. ಕೊನೆಯದಾಗಿ ತನ್ನ ವಯಸ್ಸಿಗಿಂತ ದುಪ್ಪಟ್ಟು ವಯಸ್ಸಿನ ಸಂಬಂಧವು ಬಂದಿತು. ತನ್ನ ತಂಗಿಯಂದಿರ ಜೀವನವನ್ನು ಯೋಚಿಸಿ ಆತನೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಳು. ಆದರೆ ದಿನಗಳು ಕಳೆದಂತೆ ಗರ್ಭಿಣಿಯಾದಳು. ನಂತರದ ದಿನಗಳಲ್ಲಿ ತನ್ನ ಗಂಡ ತನ್ನನ್ನು ಮದುವೆಯಾಗುವುದಕ್ಕಿಂತಲೂ ಮುಂಚಿತವಾಗಿಯೇ ಬೇರೆಯೊಬ್ಬಳ ಜೊತೆಯಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾನೆಂದು ತಿಳಿದ ಆಕೆ ಕಿರುಚಾಡಿದಳು.
ಇದನ್ನು ನೋಡಿದ ಆತ ಆಕೆಯನ್ನು ಸಮಾಧಾನಪಡಿಸಲು, ನನಗೂ ಮತ್ತು ಆಕೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಆಕೆಗೆ ಮಕ್ಕಳಾಗದ ಕಾರಣ ನಿನ್ನನ್ನು ಮದುವೆಯಾದೆ. ನಾವು ಮತ್ತು ನಮಗೆ ಹುಟ್ಟುವ ಮಗು ಸಂತೋಷದಿಂದ ಜೀವನವನ್ನು ನಡೆಸೋಣ ಎಂದು ಸಮಾಧಾನಪಡಿಸಿದ. ಹೀಗೆ ತಿಂಗಳುಗಳು ಉರುಳಿದವು. ಆಕೆಯೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಕೆಲವು ದಿನಗಳ ನಂತರ ಆತ ಪ್ರದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ದುಡಿಯಲು ಹೋದನು. ಸುಮಾರು ವರ್ಷಗಳ ನಂತರ ಹೆಂಡತಿ ಮಗುವಿನ ಬಳಿ ಮತ್ತೆ ಬಂದ. ಹಾಗೆ ದಿನಗಳು ಉರುಳಿದ ಹಾಗೆ 2ನೇ ಮಗುವಿನ ಗರ್ಭಿಣಿಯಾದಳು. ಆ ಸಮಯದಲ್ಲಿ ಆತ ಅವಳ ಬಳಿ ಹೇಳಿದ, 2ನೇ ಮಗು ಗಂಡು ಮಗು ಆದರೆ ನಿನ್ನೊಂದಿಗೆ ಜೀವನವನ್ನು ಮುಂದುವರೆಸುತ್ತೇನೆ, ಇಲ್ಲವಾದರೆ ನಾನು ನನ್ನ ಮೊದಲಿನ ಹೆಂಡತಿಯೊಂದಿಗೆ ಜೀವನ ಮುಂದುವರೆಸುತ್ತೇನೆ. ಈ ಮಾತನ್ನು ಕೇಳಿದ ಆಕೆ ಗಾಬರಿಗೊಂಡಳು ಮತ್ತು ಆತಂಕಗೊಳಗಾಗಿ ದಿನಪೂರ್ತಿ 9 ತಿಂಗಳುಗಳ ಕಾಲ ಗಂಡು ಮಗುವಿಗೋಸ್ಕರ ಬೇಡಿಕೊಳ್ಳುತ್ತಿದ್ದಳು. ಆದರೆ ವಿಧಿಬರಹ ಬೇರೇ ಇತ್ತು. ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಗುವನ್ನು ನೋಡಿ ಹೆಣ್ಣು ಮಗು ಎಂದು ತಿಳಿದ ಆತ ಆ ಕ್ಷಣದಲ್ಲೇ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋದ. ಇವತ್ತಿಗೆ 11 ವರ್ಷಗಳೇ ಕಳೆದವು. ಆ ವ್ಯಕ್ತಿ ಇದ್ದಾನೋ ಇಲ್ಲವೋ ಎಂಬ ಸೂಚನೆ ಕೂಡ ದೊರಕಲಿಲ್ಲ. ಆದರೆ ಆಕೆ ಯಾವುದೇ ಒಬ್ಬ ಗಂಡಸಿನ ಆಸರೆ ಬಯಸದೆ, ಇನ್ನೊಂದು ವೈವಾಹಿಕ ಜೀವನಕ್ಕೆ ಕಾಲಿಡದೆ, ತನ್ನ 2 ಹೆಣ್ಣು ಮಕ್ಕಳನ್ನು ಒಂದು ಉತ್ತಮ ಸ್ಥಾನದಲ್ಲಿ ಸಮುದಾಯ ನೋಡಬೇಕೆಂಬ ಅಭಿಪ್ರಾಯದಿಂದ ಆ ಮನೆ ಈ ಮನೆ ಕೆಲಸ ಮಾಡಿ ಒಬ್ಬಳೇ ದುಡಿದು ತನ್ನ 2 ಮಕ್ಕಳನ್ನು ಓದಿಸುತ್ತಿದ್ದಾಳೆ. ಕಿರಿಯ ಮಗಳನ್ನು 3ನೇ ತರಗತಿಯಲ್ಲಿ ಓದಿಸುತ್ತಿದ್ದು, ಹಿರಿಯ ಮಗಳನ್ನು DELED ಓದಿಸುತ್ತಿದ್ದಾಳೆ. ಆ ಮಮತಾಮಹಿ 2 ವರ್ಷಗಳಲ್ಲಿ ಹಿರಿಯ ಮಗಳು ತರಬೇತಿ ಮುಗಿಸಿ ಉತ್ತಮ ಶಿಕ್ಷಕಿಯಾಗುತ್ತಾಳೆ ಎಂಬ ಹೊಂಗನಸು ಕಾಣುತ್ತಲೇ ನಿಟ್ಟುಸಿರು ಬಿಟ್ಟಳು. ಬಳಿಗೆ ಬಂದ ಪುಟ್ಟ ಮಗಳು ಅಮ್ಮ ಎಂದು ಕರೆಯುವುದರ ಕಡೆಗೂ ಗಮನಿಸದೆ ಮೌನವಾಗಿ ಮನದಲ್ಲಿ ಹಗುರವಾಗಿ ನಕ್ಕು ಬಿಟ್ಟಳು. ಸ್ವರಚಿತ ಕವನದ ಓದು ಕುಮಾರಿ ಸಂಗೀತ ಇವರಿಂದ ಇನ್ನು ಮುಂದೆ. ಕವಿತೆ ನಮನ. ಕಪ್ಪು ಕರಿ ಹಲಗೆಯ ಮೇಲೆ ಭವ್ಯ ಭವಿಷ್ಯದ ಮಾಲೆ, ಕಪ್ಪು ಕರಿ ಹಲಗೆಯ ಮೇಲೆ ಭವ್ಯ ಭವಿಷ್ಯದ ಮಾಲೆ, ಜ್ಞಾನದ ಬೆಳಕು ತುಂಬಿಸಿ ಭವಿಷ್ಯದ ಬೆಳಕಲ್ಲಿ ಅಕ್ಷರವ ಬಿತ್ತಿ, ಬದುಕಿಗೆ ದಾರಿದೀಪವಾದ ಗುರುಗಳಿಗೆ ನಮನಗಳು, ಬದುಕಿಗೆ ದಾರಿದೀಪವಾದ ಗುರುಗಳಿಗೆ ನಮನಗಳು. ಸರಿ ತಪ್ಪುಗಳನ್ನು ಕಳಿಸಿ ಬಾಳೆಂಬ ದಾರಿಯಲ್ಲಿ ಕುಗ್ಗದೆ, ಸರಿ ತಪ್ಪುಗಳನ್ನು ಕಳಿಸಿ ಬಾಳೆಂಬ ದಾರಿಯಲ್ಲಿ ಕುಗ್ಗದೆ, ಕಷ್ಟದಾರಿಗಳನ್ನು ಮುನ್ನಡೆದು ಸಾಧನೆಯ ದಾರಿಯನ್ನು ಕಲಿಸಿದ ಗುರುಗಳಿಗೆ ನಮನಗಳು, ಸಾಧನೆಯ ದಾರಿಯನ್ನು ಕಲಿಸಿದ ಗುರುಗಳಿಗೆ ನಮನಗಳು. ವೈವಿಧ್ಯಮಯ ಕಾರ್ಯಕ್ರಮದ ಅಂತಿಮದಲ್ಲಿ ಕವಿ BR ಲಕ್ಷ್ಮಣ್ ರಾವ್ರವರ ಕವಿತೆ ಕರ್ನಾಟಕ ಬರಿ ನಾಡಲ್ಲ. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕಂಗೊಳಿಸುವ ಬರಿಗಿರಿಯಲ್ಲ, ಸಹ್ಯಾದ್ರಿಯ ಸಾಲು. ಕಂಗೊಳಿಸುವ ಬರಿಗಿರಿಯಲ್ಲ, ಸಹ್ಯಾದ್ರಿಯ ಸಾಲು. ಒಮ್ಮಿದೆ ಸಲಹುವ ಅಮ್ಮನೆದೆ, ಉಡಲೆ ಮಗೆ ಹಾಲು, ಉಡಲೆ ಮಗೆ ಹಾಲು. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಪಂಪಕುಮಾರ ವ್ಯಾಸರೆಂದರೆ ಅಲ್ಲ ಕವಿಗಳು ಮಾತ್ರ. ಪಂಪಕುಮಾರ ವ್ಯಾಸರೆಂದರೆ ಅಲ್ಲ ಕವಿಗಳು ಮಾತ್ರ. ಇಂದು ಕನ್ನಡ ಕಾವ್ಯಮಾಲೆಗೆ ಅವರೇ ಅಂತ ಸೂತ್ರ, ಅವರೇ ಅಂತ ಸೂತ್ರ. ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಶಿಲ್ಪಕಲೆಯ ಬರೆ ಬಲೆಯಲ್ಲ, ಹಳೆಬೀಡು ಬೇಲೂರು. ಶಿಲ್ಪಕಲೆಯ ಬರೆ ಬಲೆಯಲ್ಲ, ಹಳೆಬೀಡು ಬೇಲೂರು. ನಮ್ಮ ಬೇರನ್ನು ತೋರುತ್ತಿದೆ ಅಲ್ಲಿ ನಮ್ಮ ತಲೆಮಾರು, ಅಲ್ಲಿ ನಮ್ಮ ತಲೆಮಾರು.
ಕರ್ನಾಟಕ ಬರಿ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು, ನಮ್ಮ ಸಂಸ್ಕೃತಿಯ ಧಾತು, ನಮ್ಮ ಸಂಸ್ಕೃತಿಯ ಧಾತು. ಏಳು ಚಿನ್ನ ಬೆಳಗಾಯ್ತು ಅಣ್ಣ. ಕವಿ ದ ರಾ ಬೇಂದ್ರೆಯವರ ಕವಿತೆಗೆ ಪ್ರಶಿಕ್ಷಣಾರ್ಥಿಗಳ ಧ್ವನಿ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ. ಜೇನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ. ಜೇನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ. ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ, ಅಗೋ ಬೆಳಕು ಬೇಟೆಗಾರ. ನಿಶೆ ಇಳಿದ ಉಷೆಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ. ನಿಶೆ ಇಳಿದ ಉಷೆಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ. ಕಣ್ಣಿದಿರು ಒಂದು ಕಟ್ಟಿತ್ತು ಕನಸು, ಕೂಗೊಂದು ಬಂತು ಕಿವಿಗೆ, ಕೂಗೊಂದು ಬಂತು ಕಿವಿಗೆ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು. ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು, ತುಂಬಿ ಕುಡಿಯಬೇಕು. ಬಾನ್ಹೊಗರಲುಂಟು ಮರಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ. ಬಾನ್ಹೊಗರಲುಂಟು ಮರಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ. ಮುಳುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ, ಹರೆಯಕ್ಕೆ ಬೇರೆ ಹೊತ್ತೆ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯ ಕಣ್ಣ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ, ಮಿಗಿಲಹುದು ಬಾನ ಬಣ್ಣ, ಮಿಗಿಲಹುದು ಬಾನ ಬಣ್ಣ. ಇಲ್ಲಿಗೆ ಸಂತ ಅನ್ನರ DELED ವಿದ್ಯಾಲಯ ಮಂಗಳೂರು ಅರ್ಪಿಸಿದ ವೈವಿಧ್ಯಮಯ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದರಲ್ಲಿ ಭಾಗವಹಿಸಿದ ಪ್ರಶಿಕ್ಷಣಾರ್ಥಿಗಳು ಇವರು: ಶ್ರೀಮತಿ ಉಮಾ, ದಿವ್ಯಾ ಬಿ, ಶ್ರುತಿ ಟಿ, ಸುಷ್ಮಿತಾ ಬಿ, ಸರಿತಾ, ದಿವ್ಯಾ ನಾಯಕ್, ಅಮಿತಾ BS, ನೇಹಾ, ಕುಮಾರಿ ಚೈತ್ರ, ಫಿಯೋನಾ, ಹರ್ಷಿತಾ ಡಿಸೋಜಾ, ನಿಶ್ವಿತಾ, ಸಂಗೀತಾ, ಸರಸ್ವತಿ, ಅಜ್ಮಿನಾ, ಚಶ್ಮಿತಾ, ಗೌತಮಿ. ಕಾರ್ಯಕ್ರಮ ನಿರೂಪಣೆ ನಾನು, ಕುಮಾರಿ ಗೀತಾ. ನೆರವು ಪ್ರಾಂಶುಪಾಲೆ ಭಗಿನಿ ಪ್ರಮಿಳಾ AC ಹಾಗೂ ಉಪನ್ಯಾಸಕಿ ಶ್ರೀಮತಿ ಬೀನಾ ಛಗನಾಲ್. ಸಂಯೋಜನೆ ಶ್ರೀ ಉಮೇಶ್ ಕಾರಂತ, ಗೌರವ ಉಪನ್ಯಾಸಕರು. ವಂದನೆಗಳು. ಇದುವರೆಗೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಂತ ಅನ್ನ ಶಿಕ್ಷಕಿಯರ ತರಬೇತಿ ಸಂಸ್ಥೆ, ಮಂಗಳೂರು. ಇಲ್ಲಿನ ವಿದ್ಯಾರ್ಥಿಗಳು. ಕೆಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.